ಯಾರಿಗೆಲ್ಲ ಸೈಟ್ ತಗೊಂಡು ಮನೆ ಕಟ್ಟಕ್ಕೆ ತುಂಬಾ ಕಷ್ಟ ಅಂತ ಅನ್ಸುತ್ತೋ, ತುಂಬಾ ಬಡವ್ರು ಇರ್ತಾರೋ ಅಂಥವ್ರಿಗೆ ಕರ್ನಾಟಕ ಸರ್ಕಾರದಿಂದ ಮನೆ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಯಾವ ರೀತಿ ಅಂತ ನೋಡೋಣ ಬನ್ನಿ. ಸರ್ಕಾರ ಬಡವರಿಗೆ ಅಂತ ಹೇಳಿ RGSC ನಲ್ಲಿ 1,00,000 ಬಹುಮಹಡಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇದೆಯಂತೆ. ಇದರಲ್ಲಿ ಸಿಂಗಲ್ BHK ಮತ್ತೆ ಡಬಲ್ BHK ಎರಡು ಕೂಡ ಇರುತ್ತೆ. ಆದ್ರೆ ಇವಾಗ ಸದ್ಯಕ್ಕೆ ಓಪನ್ ಇರೋದು ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಗೆ ಸಿಂಗಲ್ BHK ಆಗಿರೋದ್ರಿಂದ ಎಲ್ರಿಗೂ ಕೂಡ ಸಿಂಗಲ್ BHKಗೆ ಅವೈಲಬಲ್ ಇರುತ್ತೆ ಅಂತ ತಿಳ್ಸಕ್ ಇಷ್ಟಪಡ್ತೀನಿ. ಈ ಮನೆಯನ್ನ ನೀವೇನಾದ್ರು ತಗೋಬೇಕು ಅಂತಂದ್ರೆ ಅರ್ಜಿ ಸಲ್ಲಿಸಿರ್ತೀರಲ್ವಾ, ಆದ್ರೂ ಕೂಡ ನಿಮ್ಗೆ ಒಂದು ಬಿಡ್ಡಿಂಗ್ ಮೂಲಕ ಈ ಒಂದು ಮನೆ ನಿಮ್ಗೆ ಸಿಗುತ್ತೆ ಅಂತ ಕೆಲವೊಂದು ಮಾಹಿತಿಗಳ ಮೂಲಕ ತಿಳಿದು ಬರ್ತಾ ಇದೆ. ಬಿಡ್ಡಿಂಗ್ ಅಂದ್ರೆ ಸ್ಟಾರ್ಟಿಂಗು ಗೌರ್ಮೆಂಟ್ ಏನಿರುತ್ತೆ ಅಮೌಂಟ್ ಫೀಸು ಅಷ್ಟನ್ನ ಕಟ್ಟಿ ಆದ ನಂತರ ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು ಅಂದಾಜು ಬಂದು 15 ಲಕ್ಷದಿಂದ 20 ಲಕ್ಷದವರೆಗೂ ಇರುತ್ತೆ ಅಂತ ತಿಳಿಸಲಾಗ್ತಿದೆ. ಅದು ಸಿಂಗಲ್ BHK ಮಾತ್ರ. ಅಪಾರ್ಟ್ಮೆಂಟ್ಸ್ ಕೊಡ್ತಾ ಇದೀವಿ ಅಂತಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನೀರಿಂದಾಗ್ಲಿ ಕರೆಂಟಿಂದಾಗ್ಲಿ ಅಥವಾ ಲಿಫ್ಟಿನ ವ್ಯವಸ್ಥೆ ಆಗಲಿ ಎಲ್ಲನೂ ಕೂಡ ಇರಲೇಬೇಕು. ಇಲ್ಲಾಂತಂದ್ರೆ ವಾಸ ಮಾಡೋಕ್ಕೆ ಆಗಲ್ಲ ಈ ಅಪಾರ್ಟ್ಮೆಂಟ್ಗಳಲ್ಲಿ. ಹಾಗೆ ಆ ಹೊರಗಡೆ ಅಪಾರ್ಟ್ಮೆಂಟಲ್ಲಿ ಯಾವ್ಯಾವ ರೀತಿ ಅನುಕೂಲ ಇದೆಯೋ ಅದೇ ರೀತಿಯಾಗಿ ಮಾಡಿದ್ದೀವಿ. ಇದರಲ್ಲೂ ಕೂಡ ಎಲ್ಲ ಅನುಕೂಲ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಸರ್ಕಾರ ಯಾವಾಗ ಬಡ ಜನರಿಗೆ ಮನೆ ಕೊಡ್ತೀನಿ ಅಂತ ಹೇಳಿ ಈ ಒಂದು ಅವಕಾಶವನ್ನ ಅಪ್ಲಿಕೇಶನ್ ಹಾಕೋದಿಕ್ಕೆ ಬಿಟ್ಕೊಡ್ತು, ಅವಾಗಿಂದನೇ 1 BHKಗೆ ಅವಕಾಶ ಇತ್ತು ಜನರಿಗೆ ಎಲ್ಲರಿಗೂ ಕೂಡ. ಅವೆಲ್ಲರಿಗೂ ಕೂಡ ಸಿಗುತ್ತೆ. ಅರ್ಜಿ ಹಾಕಿರೋರು ಯಾರ್ಯಾರೆಲ್ಲ ಅರ್ಹರಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಸಿಗುತ್ತೆ. ಹಾಗೆ ಇತ್ತೀಚೆಗೆ 2 BHKದು ಕೂಡ ಅನೌನ್ಸ್ ಮಾಡಿದ್ದಾರೆ. ಅದನ್ನು ಕೂಡ ಅಂದ್ರೆ ಫಸ್ಟ್ ಹಾಕಿರೋರಿಗೆ ಸಿಕ್ಕೋದಿಲ್ಲ, ಆನಂತರ ಹಾಕಿರೋರಿಗೆ ಸಿಗುತ್ತೆ ಅಂತ ತಿಳಿಸಲಾಗ್ತಿದೆ. ಇದನ್ನ ಎಲ್ಲೆಲ್ಲಿ ಇವಾಗ ರೆಡಿ ಇದೆ ಈ ಬಿಲ್ಡಿಂಗ್ಗಳು ಅಂತ ನೋಡೋದಾದ್ರೆ ಕೆಂಚನ್ಪುರದಲ್ಲಿ ಇದೆ, ಹಾಗೆ ನೆಲ್ಗುಳಿ ಅನ್ನೋ ಒಂದು ಜಾಗದಲ್ಲೂ ಕೂಡ ಇದೆ. ಆಲ್ರೆಡಿ ಈ ಪ್ರಭಾವ ಮತ್ತು ಭ್ರಷ್ಟಾಚಾರ ತಪ್ಪಿಸುವ ಉದ್ದೇಶದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈ ಖಾಲಿ ಇರೋದ್ರಿಂದ ಎಲ್ಲರಿಗೂ ಕೊಡ್ತಾರೆ ಅಂತ ತಿಳಿಸಲಾಗ್ತಿದೆ. ಮೊದಲೆಲ್ಲ ಅಪ್ಲೈ ಮಾಡಿರೋರಿಗೆ ಸಿಂಗಲ್ BHK ಸಿಗುತ್ತೆ. ಹಾಗೆ ಇತ್ತೀಚೆಗೆ ಬಿಡುಗಡೆ ಆದಂತ ನಂತರ ಡಬಲ್ BHKನೂ ಅವೈಲಬಲ್ ಇರುತ್ತೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಳ್ತಾರಲ್ವ, ಅವಾಗಿಂದ ಹಾಕಿದವ್ರಿಗೆ ಮಾತ್ರನೇ ಡಬಲ್ BHK ಸಿಗುತ್ತೆ. ಅದು ಡೈರೆಕ್ಟಾಗಿ ಸಿಗಲ್ಲ, ಬಿಡ್ ಮೂಲಕ ಅಂತ ತಿಳಿಸಲಾಗ್ತಿದೆ. ನೀವು ಈ ಒಂದು ಅರ್ಜಿಯನ್ನ ಹಾಕ್ಬೇಕು ಅಂತಂದ್ರೆ ನೀವು ಯಾವುದೇ ಡಾಕ್ಯುಮೆಂಟ್ ಎಲ್ಲಾನು ಹುಡುಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು, ಅದರಲ್ಲಿ ಎಲ್ಲಾನು ಸಿಗುತ್ತಲ್ವಾ, ಹಾಗಾಗಿ ಅದೊಂದಾದ್ರೆ ಸಾಕಾಗುತ್ತೆ. ಈ ಒಂದು ಮನೆಗಳು ನಿಮ್ಗೆ ಯಾವಾಗ ಸಿಗ್ಬೋದಪ್ಪ ಅಂತಂದ್ರೆ ಜನವರಿ ಎಂಡಿಂಗ್ ಅಲ್ಲಿ ಹಾಗೆ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಈ ಒಂದು ಹರಾಜು ಪ್ರಕ್ರಿಯೆ ಏನು ಬಿಡ್ಡಿಂಗ್ ಇರುತ್ತೆ ಅಂತ ತಿಳಿಸಲಾಗ್ತಿದೆ. ಮೊದಲೆಲ್ಲ ಈ ಒಂದು ಮನೆ ಬೇಕು ಅಂತ ಹೇಳಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರೋ ಅವ್ರಿಗೆ ಒಂದೇ ಸರಿ ಅಮೌಂಟ್ ಕೊಡ್ಬೇಕಂತ ಏನಿರ್ಲಿಲ್ಲ, 2-3 ಕಂತಲ್ಲಿ ಕಟ್ಟೋ ಒಂದು ಅನುಕೂಲವನ್ನ ಸರ್ಕಾರ ಮಾಡಿಕೊಟ್ಟಿತ್ತು. ಆದ್ರೆ ಇವಾಗ ನೆಕ್ಸ್ಟ್ ಬರ್ತಾ ಇರ್ಬೇಕಾದ್ರೆ ಈ ಒಂದು ಅಪ್ಲಿಕೇಶನ್ ಎಲ್ಲ ಕೊಡ್ತಾ ಬಂತಲ್ವಾ, ಇವಾಗ ಮಾತ್ರ ಹೇಳ್ತಾ ಇದೆ 1 ಲಕ್ಷದವರೆಗೂ ಡೌನ್ ಪೇಮೆಂಟ್ ಮಾಡಿದ್ರೆ ಆಮೇಲೆ ನೀವು ತಿಂಗಳು ಇಷ್ಟು ಅಂತ ಕಟ್ಕೊಂಡು ಹೋಗ್ಬೇಕು ಅಂತ. ಯಾಕೆಂದ್ರೆ ಜನಕ್ಕೇನು 2 ಸರಿ ಕಟ್ಟಿ 3 ಸರಿ ಕಟ್ಟಿ ಇಂದಾಗೂ ಕೂಡ ಕಷ್ಟ ಆಗ್ತಾ ಇದೆ. ಅದ್ರ ಬದಲು ಬೇರೆ ಕಡೆ ನೀವು ಬಾಡಿಗೆ ಮನೆಯಲ್ಲಿ ಇದ್ದು ಬಾಡಿಗೆ ಕಟ್ತೀರಲ್ವಾ, ಅದೇ ದುಡ್ಡನ್ನ ನೀವು ಇಲ್ಲಿ ತಿಂಗಳು ಕಟ್ಕೊಂಡು ಹೋಗೋದ್ರಿಂದ ನಿಮಗೆ ಕೊಟ್ಟಿರೋ ಅಂಥ ಅಮೌಂಟು ಕೂಡ ತೀರುತ್ತೆ. ಎಷ್ಟು ಕಟ್ಟಬೇಕಾಗಿರುತ್ತೋ ಅದನ್ನ ಇಲ್ಲೇನೆ ಸ್ವಲ್ಪನೇ ತೀರ್ದಂಗೆ ಆಗುತ್ತೆ, ನಿಮಗೂ ಕೂಡ ಕಷ್ಟ ಅಂತ ಅನ್ಸಲ್ಲ ಅಂತೇಳಿ ಸರ್ಕಾರ ಈ ಒಂದು ನಿಯಮವನ್ನು ರೂಪಿಸಿದೆ. ಇನ್ನು ನೀವು ತಿಂಗಳು ಕಟ್ಕೊಂಡೋಗೋ ಈ ದುಡ್ಡಿನಲ್ಲಿ ಸ್ವಲ್ಪ ಬಡ್ಡಿಯನ್ನು ಕೂಡ ಸೇರಿಸಿ ತಗೊತಾರೆ. ಅಂದರೆ ಪ್ರೈವೇಟ್ ಬ್ಯಾಂಕ್ಗಳೆಲ್ಲ ತಗೊತಾರಲ್ಲ ಅಷ್ಟೆಲ್ಲ ಏನು ತಗೊಳ್ಳಲ್ಲ. ನ್ಯಾಷನಲೈಸ್ ಬ್ಯಾಂಕಲ್ಲಿ ಎಷ್ಟಿರುತ್ತೋ ಅಷ್ಟನ್ನ ತಗೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಅಂತ ತಿಳಿಸಲಾಗಿದೆ. ಆಲ್ರೆಡಿ ಕೆಲವು ಜನ ಅರ್ಜಿ ಹಾಕಿ ಅವ್ರಿಗೆ ಅಲರ್ಟ್ ಕೂಡ ಆಗಿದೆ. ಅವ್ರು ಆಲ್ರೆಡಿ ರೆಡಿ ಇರೋಂಥ ಮನೆಯಲ್ಲಿ ವಾಸ ಕೂಡ ಇದ್ದಾರೆ. ಅವರು ಹೇಳೋ ಪ್ರಕಾರ ನಮಗೆ ಕಡಿಮೆ EMI ಬೀಳ್ತಾ ಇದೆ, ಹೊರಗಡೆ ಮನೆ ಬಾಡಿಗೆ ಕಟ್ಟುವಷ್ಟನ್ನ ಇಲ್ಲೇ ಕಟ್ಕೊಂಡು ಹೋಗ್ತಾ ಇದೀವಿ, ನಮಗೆ ಎಲ್ಲ ಅನುಕೂಲ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಇಲ್ಲ ನಾವು ಅಷ್ಟು ಕೂಡ ಬಡ್ಡಿನ ಕಟ್ಟಕ್ಕಾಗಲ್ಲ, ನಾವು ಒಂದೇ ಸರಿ ಕಟ್ತೀವಿ ಎಲ್ಲ ಅಮೌಂಟು ಅಂತಂದ್ರೂ ಕೂಡ ನೀವು ಒಂದೇ ಸರಿನೂ ಕೂಡ ಕಟ್ಟಿ ಮನೇನ ಪರ್ಚೇಸ್ ಮಾಡ್ಬೋದು. ಆಗಿಲ್ಲ ಅಂತಂದರೆ EMI ಮೂಲಕ ಬೇಕಾದರೂ ಕಟ್ಕೊಬೋದು, ಇಲ್ಲಾಂದರೆ ಮತ್ತೆ ಬೇಕಾದರೂ ಕಟ್ಕೊಬೋದು. ಯಾವ ರೀತಿ ನಿಮ್ಗೆ ಈಸಿ ಆಗುತ್ತೋ ಆ ರೀತಿ ಅನುಕೂಲ ಮಾಡಿಕೊಟ್ಟಿದೆ ಸರ್ಕಾರ ಅಂತ. ಇನ್ನು ಈ ಒಂದು ಮನೆ ಪಡ್ಕೊಳ್ಳೋಕ್ಕಾಗಲಿ ಅಥವಾ ಅರ್ಜಿಯನ್ನು ಹಾಕೋದಕ್ಕಾಗಲಿ ನೀವು ಯಾವುದೇ ರೀತಿಯ ಮಧ್ಯಸ್ಥಿಕೆಗೆ ಅಂತ ಯಾರು ಕೂಡ ಕರ್ಕೋಬೇಡಿ. ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ತುಂಬ ಜನ ಮೋಸ ಮಾಡ್ತಾರೆ. ಅದ್ರ ಬದಲಾಗಿ ನೀವೇ ಹೋಗಿ ಡೈರೆಕ್ಟಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ನಿಮ್ಗೇನಾದರೂ ನೀವು ಏನಾದರೂ ಅರ್ಹರೇನಾಗಿ ಬಡವರೇನಾದರೂ ಆಗಿದ್ರೆ ನಿಮಗೆ ಸರ್ಕಾರನೇ ಅಲರ್ಟ್ ಮಾಡುತ್ತೆ ನಿಮಗೆ ಅಂತ ಹೇಳಿ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ನೀವು ಕಾವೇರಿ ಭವನ್ಗೆ ಹೋಗಬೇಕಾಗುತ್ತೆ. ನೀವು ಕಾವೇರಿ ಭವನ್ಗೆ ಹೋಗಿ 8 ಅಥವಾ 9ನೇ ಫ್ಲೋರಲ್ಲಿ ಹೋಗಿ ಅಲ್ಲಿ ನಿಮಗೆ RGFC ಆಫೀಸ್ ಇರುತ್ತೆ. ನಿಮಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಕೂಡ ಅಲ್ಲಿ ಕೇಳಿದ್ರೆ ನಿಮಗೆ ಹೇಳ್ಕೊಡ್ತಾರೆ. ನೀವು ಯಾವುದಕ್ಕೂ ಒಂದ್ಸರಿ ಹೋಗಿ ಅಲ್ಲಿ ವಿಚಾರಿಸಿದ ನಂತರ ನೀವು ಆಮೇಲೆ ಬೇರೆಯವ್ರಿಗೂ ಕೂಡ ಹೇಳಿ
ಸೈಬರ್ ಸೆಂಟ್ರಲ್ಲಿ ಏನಾದರೂ ಅಪ್ಲೈ ಮಾಡ್ಬೋದಾ ಅಥವಾ ಆನ್ಲೈನ್ ಏನಾದರೂ ಅಪ್ಲೈ ಮಾಡ್ಬೋದಾ ಅಂತ ಕೇಳಿ ಆನಂತರ ನೀವು ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಸೊ ಬೇರೆಯವರು ಯಾರಾದರೂ ಮಾಡಿಸ್ಕೊಡ್ತೀನಿ ಅಂದರೆ ದಯವಿಟ್ಟು ನಂಬಿ ಅವರ ಕೈಗೆ ದುಡ್ಡನ್ನ ಕೊಡೋಕೆ ಹೋಗಬೇಡಿ.